ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹಲೋ. ಹಲೋ ನಚಿಕೇತ್, ನಾನು ಕಣೋ ಅಮ್ಮ. ಗೊತ್ತಾಯ್ತಮ್ಮ, ಹೇಳು. ಹೇಳಬೇಕಾಗಿರೋದು ನೀನೀಗ. ಅಂದರೆ? ಅದೇ ಶರಾವತಿ ಅವ್ರ ಮನೆಗೆ ಹೋಗಿದ್ದೆ ಅಲ್ಲ, ಏನಾಯಿತು? ಓಹ್, ಆ ವಿಚಾರನಾ? ಏನಂದ್ರು ಶರಾವತಿ ಅವರು? ನಿವೇದಿತಾ ಮತ್ತು ದೇವಾನಂದ್ ಕಾಂಪ್ರಮೈಸ್ ಆಗೋದಕ್ಕೆ ನಿನ್ನ ಸಹಾಯ ಬೇಕು ಅಂದ್ರ? ಅವ್ರು ಏನು ಹೇಳ್ಬೋದು ಅಂತ ನಿನಗೆ ಮೊದಲೇ ಗೊತ್ತಿತ್ತಾ ಹಾಗಾದರೆ? ಆದರೆ ನಚಿಕೇತ್ ನಮ್ಮನೆಗೆ ಬಂದಾಗ ಕಾರಣ ನಾನೇ ಹೇಳ್ತೀನಿ, ನೀವೇನು ಹೇಳಕ್ಕೆ ಹೋಗಬೇಡಿ ಅಂದಿದ್ರು. ಹಾಗಾಗಿ ನಿನಗೇನು ಹೇಳಿರಲಿಲ್ಲ. ಮತ್ತೇನಂದ್ರು? ಅದೇ ನಿನ್ನ ಹತ್ರ ಹೇಳಿದ ವಿಚಾರನೇ. ನಿವೇದಿತಾ ಮತ್ತು ದೇವಾನಂದ್ ಅವರು ಕಾಂಪ್ರಮೈಸ್ ಆಗೋದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಕೇಳಿದ್ರು. ನಾನು ನಿವೇದಿತಾ ಅವ್ರ ಜೊತೆ ಸ್ನೇಹದಿಂದ ಇರೋದೇ ನಿವೇದಿತಾ ಮತ್ತು ದೇವಾನಂದ್ ಅವರು ರಾಜಿ ಆಗದೆ ಇರೋದಕ್ಕೆ ಕಾರಣ ಅಂತ ಶರಾವತಿ ಅವ್ರ ಮನಸ್ಸಿನಲ್ಲಿದೆ. ಅದೇ ನನಗೆ ಬೇರೆ ಒಂದು ಹುಡುಗಿ ಜೊತೆ ಮದುವೆ ಗೊತ್ತಾದರೆ ನಿವೇದಿತಾ ಅವ್ರಿಗೆ ಒಂಟಿತನ ಫೀಲ್ ಆಗುತ್ತೆ. ಆಗ ದೇವಾನಂದ್ ಅವ್ರ ಬಗ್ಗೆ ಅವ್ರ ಮನಸ್ಸು ಸಾಫ್ಟ್ ಆಗುತ್ತೆ. ದೇವಾನಂದ್ ಅವ್ರ ಜೊತೆ ರಾಜಿ ಆಗೋದಕ್ಕೆ ನಿವೇದಿತಾ ಅವರು ಆಗ ಒಪ್ತಾರೆ ಅಂತ ಶರಾವತಿ ಅವ್ರ ನಂಬಿಕೆ. ಅದಕ್ಕೆ ನನಗೆ ಬೇರೆ ಹುಡುಗಿ ಜೊತೆ ಮದುವೆ ಗೊತ್ತಾಗಿದೆ ಅಂತ ನಿವೇದಿತಾ ಅವ್ರ ಹತ್ರ ಹೇಳೋದಕ್ಕೆ ಹೇಳಿದ್ರು. ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ನಿವೇದಿತಾ ಅವ್ರ ಹತ್ರ ನನಗೆ ಬೇರೆ ಮದುವೆ ಗೊತ್ತಾಗಿದೆ ಅಂತ ಹೇಳ್ತೀನಿ ಅಂತ. ಇವತ್ತು ಅಥವಾ ನಾಳೆ ಅವ್ರ ಮನೆಗೆ ಹೋಗಿ ನನಗೆ ಬೇರೆ ಒಂದು ಹುಡುಗಿ ಜೊತೆ ಮದುವೆ ಗೊತ್ತಾಗಿದೆ ಅಂತ ಹೇಳಬೇಕು. ಅಂದರೆ ಸುಳ್ಳು ಹೇಳಬೇಕಾ? ಹೌದಮ್ಮ. ಹಿಂದೆ ನೀನು ನಿವೇದಿತಾ ಅವ್ರನ್ನ ಮದುವೆ ಮಾಡ್ಕೊ ಅಂತ ನನಗೆ ಪ್ರಪೋಸಲ್ ಕೊಟ್ಟಾಗ ನಾನು ಒಪ್ಕೊಂಡಿದ್ದು ನಿಜ. ಅದನ್ನು ಬಿಟ್ಟರೆ ನಾನು ಯಾವತ್ತೂ ಅವ್ರನ್ನ ಸ್ನೇಹ ಭಾವದಿಂದನೇ ನೋಡಿರೋದಮ್ಮ. ಆದರೆ ಈಗ ಆ ಸ್ನೇಹ ಭಾವ ಬೇರೆಯವ್ರ ದೃಷ್ಟಿಲಿ ತಪ್ಪಾಗಿ ಕಾಣಿಸ್ತಾ ಇದೆ. ನಿವೇದಿತಾ ಮತ್ತು ದೇವಾನಂದ್ ಅವರು ರಾಜಿ ಆಗೋದಕ್ಕೆ ನಾನು ಅಡ್ಡ ಆಗಿದ್ದೀನಿ ಅಂತ ತುಂಬ ಜನರ ಮನಸ್ಸಿನಲ್ಲಿದೆ. ನನ್ನಿಂದಾಗಿ ಅವ್ರ ಜೀವನ ಯಾಕೆ ಹಾಳಾಗಬೇಕು ಅಲ್ವಾ? ಅದಕ್ಕೆ ನಿವೇದಿತಾ ಅವ್ರ ಹತ್ರ ಹೇಳ್ಬಿಡ್ತೀನಿ, ನನಗೆ ಬೇರೆ ಒಂದು ಹುಡುಗಿ ಜೊತೆ ಮದುವೆ ಗೊತ್ತಾಗಿದೆ ಅಂತ. ಅಮ್ಮ, ಒಂದು ರಿಕ್ವೆಸ್ಟು. ಏನು? ಅಮ್ಮ, ನಾನು ಈ ವಿಚಾರನ ನಿವೇದಿತಾ ಅವ್ರ ಹತ್ರ ಹೇಳುವಾಗ ನೀನು ನನ್ನ ಜೊತೆ ಇದ್ದರೆ ಚೆನ್ನಾಗಿರುತ್ತಮ್ಮ. ಆಗ ಅವ್ರಿಗೆ ನಂಬೋಕೆ ಸುಲಭ ಆಗುತ್ತೆ ನಾನು ಬೇರೆ ಒಂದು ಹುಡುಗಿ ಜೊತೆ ಮದುವೆ ಆಗ್ತಿದ್ದೀನಿ ಅಂತ. ಬರ್ತೀಯ ಅಲ್ವಾ ಅಮ್ಮ ನನ್ನ ಜೊತೆ ನಿವೇದಿತಾ ಅವ್ರ ಮನೆಗೆ? ನಾನು ಬರೋದಕ್ಕೇನು ತೊಂದರೆ ಇಲ್ಲ ನಚಿಕೇತ್, ಆದರೆ ಈ ರೀತಿ ಸುಳ್ಳು ಹೇಳೋದು ತಪ್ಪಲ್ವಾ? ಒಂದು ಒಳ್ಳೆ ಉದ್ದೇಶ ಸಾಧನೆಗೆ ಆ ರೀತಿ ಸುಳ್ಳು ಹೇಳಿದ್ರೆ ತಪ್ಪೇನಿಲ್ಲ ಅಮ್ಮ. ನಾನು ಹೇಳೋ ಒಂದು ಸುಳ್ಳಿಂದ ನಿವೇದಿತಾ ಅವ್ರ ಬದುಕು ಸರಿಯಾಗತ್ತೆ ಅನ್ನೋ ಹಾಗಿದ್ರೆ ನಾನು ಸುಳ್ಳು ಹೇಳೋದು ತಪ್ಪಲ್ಲ ಅನ್ನೋದು ನನ್ನ ಭಾವನೆ. ಎಷ್ಟು ಒಳ್ಳೆ ಮನಸ್ಸು ನಚಿಕೇತ್ ನಿಂದು. ನಿನ್ನ ಬಗ್ಗೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ ಕಂದ. ಆಯ್ತು, ನೀನು ಹೇಳಿದ ಹಾಗೆ ನಾವು ನಾಳೆನೇ ನಿವೇದಿತನ ಮನೆಗೆ ಹೋಗಿ ಮಾತಾಡೋಣ. ಸರಿ ಅಮ್ಮ, ಥ್ಯಾಂಕ್ ಯು. ಮುನಿಯಪ್ಪನವ್ರಿಗೆ ಯಾವುದೇ ಕಾರಣಕ್ಕೂ ವಾಕ್ ಓವರ್ ಕೊಡಬಾರ್ದು. ನಾವು ಸರಿಯಾದ ಕ್ಯಾಂಡಿಡೇಟ್ ನಿಲ್ಲಿಸಲೇಬೇಕು. ಅನುಪಮ, ನಿಮ್ಮ ತವ್ರ ಮನೆ ಸುಡ್ಕೊಪ್ಪ ಅಲ್ವಾ? ಹೌದು, ಶಿವಗಿರಿ ಅಂತ. ನಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ಅಲ್ಲೇ ಇರೋದು. ಹಾಗಿದ್ರೆ ನೀವ್ಯಾಕೆ ಮುನಿಯಪ್ಪನವ್ರ ವಿರುದ್ಧ ಅಲ್ಲಿಂದ ಕಂಟೆಸ್ಟ್ ಮಾಡಬಾರ್ದು? ಆ ಮುನಿಯಪ್ಪ ಮಹಾನ್ ರೌಡಿ ಎಲಿಮೆಂಟು ಮೇಡಮ್. ಆತನ ಎದುರುಗಡೆ ಪಾಪ ಈ ಹೆಣ್ಮಗಳನ್ನು ಯಾಕೆ ನಿಲ್ಲಿಸಬೇಕು ಮೇಡಮ್? ಇಂಥ ರೌಡಿ ಎಲಿಮೆಂಟು
ಒಬ್ಬ ಲೇಡಿ ಕ್ಯಾಂಡಿಡೇಟ್ ಮುಂದೆ ಸೋಲೋ ಹಾಗಾಗಬೇಕು ಮುಕುಂದೇಗೌಡ್ರೆ, ಆಗ ಅವ್ರ ದುರಹಂಕಾರ ಅಡಗತ್ತೆ. ಅದು ಸರಿ ಮೇಡಮ್, ಒಪ್ತೀನಿ. ಆದರೆ ಈ ಹೆಣ್ಮಗಳು ಆತನ ಎದುರುಗಡೆ ಗೆಲ್ಲಬೇಕಲ್ಲ. ಆತ 50 ಕೋಟಿ ರೂಪಾಯಿ ಖರ್ಚು ಮಾಡೋಕ್ಕೆ ತಯಾರಾಗಿದ್ದಾನೆ. ಇವ್ರ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆ ಮೇಡಮ್? ನಾವು ದುಡ್ಡಲ್ಲಿ ಪೈಪೋಟಿ ಕೊಡೋಕ್ಕಾಗಲ್ಲ ಮುಕುಂದೇಗೌಡ್ರೆ. ಈ ಸಲ ಏನಿದ್ರು ಒಳ್ಳೆಯವರು ಕೆಟ್ಟವರು ಅಷ್ಟೇ. ಒಳ್ಳೆ ತಂದಲ್ಲಿ ಫೈಟ್ ಮಾಡೋಣ. ನನಗೆ ಗೊತ್ತಿರೋ ಹಾಗೆ ಅವರ ಸಂಬಂಧಿಕರೇ ಆ ಕ್ಷೇತ್ರದಲ್ಲಿ ಸುಮಾರು 30ರಿಂದ 35 ಸಾವಿರ ಜನ ಇದ್ದಾರೆ. ಆಕೆಗೆ ಒಳ್ಳೆ ಹೆಸರಿದೆ, ಅವ್ರು ಗೆಲ್ಲೋ ಸಂಭವ ಇದೆ. ಏನು ಹೇಳ್ತೀರಿ ಅನುಪಮ? ಸರ್, ಅದು ನನಗೀಗ ನಾನು ಗೆದ್ದು ಬಂದಿರೋ ಜೇನುಹೊಳೆ ಕ್ಷೇತ್ರನೇ ಚೆನ್ನಾಗಿದೆ ಸರ್. ಅಲ್ಲಿ ಸೋಲೋ ಸಂಭವ ಇಲ್ಲ. ಆದರೂ ಸುಡ್ಕೊಪ್ಪ ವಿಚಾರದಲ್ಲಿ ಹೇಳೋಕ್ಕಾಗಲ್ಲ ಸರ್. ನೀವು ಸುಡುಕೊಪ್ಪದಿಂದ ಚುನಾವಣೆಗೆ ನಿಂತ್ಕೊಳ್ಳಿ. ಅಕಸ್ಮಾತ್ ಸೋತ್ರೆ ನಿಮ್ಮನ್ನು ನಾನು MLC ಮಾಡಿಸ್ತೀನಿ. ಇಟ್ಸ್ ಎ ಪ್ರಾಮಿಸ್. ಮುನಿಯಪ್ಪನವ್ರನ್ನ ಹಾಗೆ ಬಿಡಬಾರ್ದು. ಈಗ ಅದಾಯಿತು. ಈಗ ಪರಮಾನಂದ ಗೌಡ್ರ ಕ್ಷೇತ್ರ ವಿಚಾರಕ್ಕೆ ಬರೋಣ. ದೇವಗಿರಿ ಗ್ರಾಮಾಂತರ ಕ್ಷೇತ್ರ. ಅಲ್ಲಿ ಯಾವಾಗಲೂ ಅವ್ರ ವಿರುದ್ಧ ನಮ್ಮ ಪಕ್ಷದಿಂದ ಸ್ಪರ್ಧಿಸ್ತಾ ಇದ್ದಿದ್ದ ಯಲ್ಲಪ್ಪ ಗೌಡರು ಅನ್ಫಾರ್ಚುನೇಟ್ಲಿ 6 ತಿಂಗಳಿಂದ ಆಕ್ಸಿಡೆಂಟಲ್ಲಿ ಸತ್ತು ಹೋದರು. ಈಗ ಅವ್ರ ವಿರುದ್ಧ ಯಾವ ಸಮರ್ಥ ಅಭ್ಯರ್ಥಿ ಇದ್ದಾರೆ ನಮ್ಮ ಕಡೆಯಿಂದ? ಈಗ ನನಗೆ ಹಸುವಾಗ್ತಾ ಇದೆ. ನೀವು ಎಲ್ಲ ಹಸ್ದಿರಬಹುದು. ಈ ವಿಚಾರನ ನಾಳೆ ಮಾತಾಡೋಣವಾ? ಆಯಿತು ಬಿಡಿ ಸರ್, ನಾಳೆ ಕಂಟಿನ್ಯೂ ಮಾಡೋಣ. ನಿವೇದಿತಾ, ಇಲ್ಲಿಗೆ ಯಾಕೆ ಬಂದ್ರಿ ಮಾವ? ಅದೇ ನಿಮ್ಮ ಪಾರ್ಟಿಲಿ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ಕ್ಯಾಂಡಿಡೇಟ್ಸ್ ಕಮ್ಮಿ ಆಗಿದ್ದಾರಂತೆ. ನನಗೆ ಎಲ್ಲ ಕಡೆ ಪರಿಚಯ ಇದ್ದಾರೆ. ಹೇಳು, ಎಲ್ಲಿ ಬೇಕಾದ್ರೂ ನಿಲ್ಲಿಸ್ತೀನಿ, ಯಾರನ್ನ ಬೇಕಾದ್ರೂ ನಿಲ್ಲಿಸ್ತೀನಿ. ಶಂಕರಮೂರ್ತಿಗಳೇ, ಇಲ್ಲಿ ಬಂದು ತಲಹರಟೆ ಮಾಡಬೇಡಿ. ನೀವು ನಮ್ಗೆ ಇಲ್ಲಿ ಬೇಕಾದಷ್ಟು ಟೆನ್ಷನ್ಸ್ ಇದೆ. ನಿಮ್ಮ ಪಕ್ಷದವರೆಲ್ಲ ಟಿಕೆಟ್ ಕೊಡೋಕ್ಕಲ್ಲ ನಾವು ಮೀಟಿಂಗ್ ಮಾಡ್ತಾ ಇರೋದಿಲ್ಲಿ. ನನಗೆ ಕೋಪ ಬರೋಕ್ಕೆ ಮುಂಚೆ ನೀವು ಇಲ್ಲಿಂದ ಹೊರಡ್ರಿ. ಹೋಗ್ಲಿ ಬಿಡಿ ಸರ್. 1000 ರೂಪೀಸ್ ಇದ್ರೆ ಕೊಡಿ ಸರ್. ತುಂಬಾ ಜನ ಫಾಲೋಯರ್ಸ್ ಇದ್ದಾರೆ. ಮಾವ, ತಗೊಳ್ಳಿ ಹೋಗಿ. ನಿವೇದಿತಾಗೆ, ನಿವೇದಿತಾಗೆ. ನಾನು ಬರ್ತೀನಿ. ಶಿವಕೃಷ್ಣ ದೇಸಾಯಿಗೆ, ಶಿವಕೃಷ್ಣ ದೇಸಾಯಿಗೆ, ನಿವೇದಿತಾಗೆ, ಶಿವಕೃಷ್ಣ ದೇಸಾಯಿಗೆ, ಶಿವಕೃಷ್ಣ ದೇಸಾಯಿಗೆ, ಶಿವಕೃಷ್ಣ ದೇಸಾಯಿಗೆ, ಶಿವಕೃಷ್ಣ ದೇಸಾಯಿಗೆ. ಅಲ್ಲ ನಿರ್ಮಲ, ನಿನ್ನೆಯಿಂದ ಫೋನ್ ಮಾಡ್ತಿದ್ದೀನಿ ನಾನು. ಯಾಕೆ ತಗೋತಿಲ್ಲ ನೀನು? ಹೌದು, ನೀ ರೈತರ ಸಭೆಯಲ್ಲಿದ್ದೆ, ಫೋನ್ ರಿಂಗ್ ಆಗಿದ್ದು ನಿಂಗೆ ಕೇಳಿಸ್ಲಿಲ್ಲ. ಸಾಯಂಕಾಲನಾದರೂ ನೀನು ವಾಪಸ್ ಫೋನ್ ಮಾಡಬೇಕಲ್ವಾ? ಸರಿಮಾ, ಬೇಗ ಬಾ ಆಯ್ತಾ? ಹಾಂ, ಫೋನ್ ಇಡ್ತೀನಿ. ನಮಸ್ಕಾರ ಶಾರದಾ ಅವರೇ. ಓಹ್, ಮೈತ್ಲಿ ಅವರು, ಬನ್ನಿ ಬನ್ನಿ. ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ನಿವೇದಿತಾ, ನಚಿಕೇತ ಮತ್ತು ಅವ್ರ ತಾಯಿ ಬಂದಿದ್ದಾರೆ, ಬಾರ. ಬಂದೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನು? ಚೆನ್ನಾಗಿದ್ದೀನಿ. ಹಲೋ ನಚಿಕೇತ್. ನಿವೇದಿತಾ, ಎಷ್ಟು ದಿನ ಆಯ್ತಮ್ಮ ನೀನು ನಮ್ಮ ಮನೆಗೆ ಬಂದು? ಯಾಕೆ ಈ ನಡುವೆ ಬರಲೇ ಇಲ್ಲ? ನಿಮಗೆ ಗೊತ್ತಲ್ವಮ್ಮ, ನಾನಿವಾಗ ಅಂತ್ಯೋದಯ ರಂಗ ಪಕ್ಷದ ಅಧ್ಯಕ್ಷೆ. ಪಕ್ಷದ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಅಮ್ಮ, ಅದಕ್ಕೆ ಬರೋಕ್ಕಾಗಿಲ್ಲ. ನೀವು ಮಾತಾಡ್ತೀರಿ, ನಾ ಬೇಗ ಕಾಫಿ ಮಾಡ್ಕೊಂಡು ಬರ್ತೀನಿ. ಅದೆಲ್ಲ ಏನು ಬೇಡ, ದಯವಿಟ್ಟು ಕೂತ್ಕೊಳ್ಳಿ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಏನು? ಅದು ನನ್ನ ಮಗ ನಚಿಕೇತನ್ಗೆ ಮದುವೆ ಫಿಕ್ಸ್ ಆಯಿತು. ಹುಡುಗಿ ಯಾರು? ನಮ್ಮ ರಿಲೇಟಿವ್ಸ್ನಲ್ಲೇ.
ನಮ್ಮ ತಂದೆಗೆ ದೂರದ ಸಂಬಂಧ ಆಗಬೇಕು, ಮಾನಸ ಆಚಾರ್ಯ ಅಂತ. ಓ, ಏನು ಮಾಡ್ಕೊಂಡಿದ್ದಾಳೆ ಹುಡುಗಿ? ಇಂಗ್ಲೆಂಡ್ನಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದಾಳೆ. ಕಂಗ್ರ್ಯಾಚುಲೇಷನ್ಸ್ ನಚಿಕೇತ್. ಥ್ಯಾಂಕ್ ಯು. ಶಾರದಾ ಅವರೇ, ತಾವು ದಯವಿಟ್ಟು ಕ್ಷಮಿಸಬೇಕು. ನಿಮ್ಮ ಮಗಳು ನಿವೇದಿತಾನ ನಮ್ಮ ಮನೆ ಸೊಸೆಯಾಗಿ ತಂದ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ತುಂಬ ದಿನಗಳಾದರೂ ನಿವೇದಿತನ ಮನಸ್ಸಲ್ಲಿ ಏನಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ. ಹಾಗಂತ ನಮ್ಮ ಮಗನಿಗೆ ಎಷ್ಟು ದಿನ ಅಂತ ಮದುವೆ ಮಾಡದೇ ಇರೋಕ್ಕಾಗತ್ತೆ ಹೇಳಿ? ನನ್ನ ಮಗ ಇಷ್ಟಪಟ್ಟಿದ್ದಾನಲ್ಲ, ಮಾನಸ ಆಚಾರ್ಯ, ತುಂಬ ಒಳ್ಳೆ ಹುಡುಗಿ. ನಾನು ಇಂಟರ್ನೆಟಲ್ಲಿ ನೋಡಿದ್ದೇನೆ. ಇವನ ಮನಸ್ಥಿತಿಗೆ, ಅಭಿರುಚಿಗಳಿಗೆ ಅವಳು ಹೊಂದ್ಕೋತಾಳೆ ಅಂತ ನನಗನ್ನಿಸ್ತು. ಹಾಗಾಗಿ ಅವಳನ್ನೇ ನಮ್ಮ ಮನೆ ಸೊಸೆಯನ್ನಾಗಿ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿದೆ. ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಅಮ್ಮ. ನಚಿಕೇತ್, ಮಾನಸ ಹೇಗೆ ಪರಿಚಯ ಆದರು ನಿಮಗೆ? ಅದು ನಾನು ಬರೆದಿದ್ದೀನಲ್ಲ ಪುಸ್ತಕ ಮಾಯವಾಗದ ಭಗವಂತ, ಅದನ್ನು ಅವರು 15 ಸರಿ ಓದಿದ್ದೀನಿ. ನನಗೆ ಈ ಪುಸ್ತಕ ತುಂಬ ಇಷ್ಟ ಅಂತ ಮೊದಲು ನನಗೆ SMS ಕಳಿಸ್ತಾಯಿದ್ರು. ಆಮೇಲೆ ಸ್ಕೈಪಲ್ಲಿ ಕ್ರಮೇಣವಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ವಿ. ಮಾನಸ ಅವರು ಇಂಡೈರೆಕ್ಟಾಗಿ ನನ್ನ ಮದುವೆ ಆಗೋ ಇಷ್ಟ ಇದೆ ಅಂತ 1-2 ಸರಿ ಹೇಳ್ಕೊಂಡ್ರು. ಆಮೇಲೆ ನಾನು ಯೋಚನೆ ಮಾಡಿದೆ, ನನ್ನ ಅಭಿರುಚಿಗಳಿಗೆ ಅವರು ಮ್ಯಾಚ್ ಆಗ್ತಾರೆ ಅಂತ ಅನ್ನಿಸ್ತು. ಹಾಗಾಗಿ ಅವರನ್ನೇ ನನ್ನ ಭಾಳ ಸಂಗಾತಿಯಾಗಿ ಸ್ವೀಕರಿಸಬೇಕು ಅಂತ ತೀರ್ಮಾನ ಮಾಡಿದೆ. ಅಮ್ಮನ ಹತ್ರ ಈ ವಿಚಾರ ಹೇಳಿದಾಗ ಅವರು ತುಂಬ ಸಂತೋಷಪಟ್ಟರು. ಅವ್ರ ಪೇರೆಂಟ್ಸ್ ಜೊತೆ ಮಾತಾಡಿದ್ರು. ಅವರು ಈ ಮದುವೆಗೆ ಒಪ್ಕೊಂಡಿದ್ದಾರೆ. ವೆರಿ ನೈಸ್. ಹಾಗಾದರೆ ಸದ್ಯದಲ್ಲೇ ಮದುವೆ ಊಟ ಹಾಕಿಸ್ತಿದ್ರ ಅಂತಾಯ್ತು? ಇಲ್ಲ, ಮದುವೆ ತಕ್ಷಣ ಇಲ್ಲ. ಯಾಕೆಂದರೆ ಮಾನಸ ಇನ್ನೂ ಇಂಗ್ಲೀಷ್ ಮಾಸ್ಟರ್ಸ್ ಮಾಡ್ತಿದ್ದಾರೆ. ಅದು ಮುಗಿಯೋದು ನೆಕ್ಸ್ಟ್ ಇಯರ್ ಆಗುತ್ತೆ. ಹಾಗಾಗಿ ಮದುವೆ ನೆಕ್ಸ್ಟ್ ಇಯರೇ. ನಚಿಕೇತ್, ನಿಮ್ಮ ಮದುವೆ ವಿಚಾರದಲ್ಲಿ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ. ನಾವು ದಿನ ಪಾರ್ಟಿ ಆಫೀಸ್ನಲ್ಲಿ ಸಿಗ್ತೀವಿ. ಯಾಕೆ ನೀವು ಒಂದು ವಿಷಯನೂ ಹೇಳಲಿಲ್ಲ ನನಗೆ? ಅದು ಹೇಳಬೇಕು ಅಂತಲೇ ಇದೆ. ಆದರೆ ಪಾರ್ಟಿ ಆಫೀಸ್ನಲ್ಲಿ ನಾವು ಯಾವಾಗಲೂ ಪಕ್ಷದ ಬಗ್ಗೆನೇ ವಿಚಾರ ಮಾಡ್ತಿರ್ತೀವಿ. ನನ್ನ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಸಂದರ್ಭನೇ ಬರಲಿಲ್ಲ. ಏನು ಮೈತ್ಲಿ ಅವರೇ, ಮಗನಿಗೆ ಮದುವೆ ಗೊತ್ತಾಗಿದೆ, ಆದರೂ ನಿಮ್ಮ ಮುಖದಲ್ಲಿ ಆ ಸಂಭ್ರಮನೇ ಕಾಣಿಸ್ತಾ ಇಲ್ವಲ್ಲ? ಅದು ನಾನು ಹೇಳ್ತೀನಿ, ಅದು ಅಮ್ಮಂಗೆ ಸ್ವಲ್ಪ ಆತಂಕ. ಆತಂಕನಾ? ಯಾಕೆ? ಹಿಂದೆ ಧೃತಿ ಅನ್ನೋ ಹುಡುಗಿ ಜೊತೆ ನನಗೆ ಮದುವೆ ಫಿಕ್ಸ್ ಆಗಿತ್ತು. ಎಂಗೇಜ್ಮೆಂಟ್ಗೆ 3 ದಿನ ಇದೆ ಅನ್ನೋವಾಗ ನನ್ನ ಮದುವೆ ಬೇಡ ಅಂದ್ಬಿಟ್ಟಿದ್ದೆ. ಈಗಲೂ ಅದೇ ಥರ ಎಲ್ಲಿ ಮಾಡಿಬಿಡ್ತೀನೋ ಅಂತ ಅಮ್ಮಂಗೆ ಆತಂಕ. ಅಮ್ಮ, ಮಾನಸನ ಮದುವೆ ಆಗೋ ವಿಚಾರದಲ್ಲಿ ನನ್ನ ಮನಸ್ಸಿನಲ್ಲಿ ಸ್ಪಷ್ಟತೆ ಇದೆ. ಈ ನಿರ್ಧಾರ ಬದಲಾಗಲ್ಲ. ನನಗೆ ಮುಂಚಿಂದನೂ ಒಂದು ಕನಸಿತ್ತು. ನನ್ನ ಜೀವನ ಸಂಗಾತಿ ಆಗೋಳು ನನ್ನ ಎಲ್ಲ ಅಭಿರುಚಿಗಳನ್ನು ಇಷ್ಟಪಡಬೇಕು, ಗೌರವಿಸಬೇಕು ಅಂತ. ಆ ಎಲ್ಲ ಗುಣಗಳು ನಿವೇದಿತಾ ಅವರಲ್ಲಿತ್ತು. ಅದಕ್ಕೆ ನಮ್ಮ ತಾಯಿ ನಿವೇದಿತಾ ಅವ್ರನ್ನ ಮದುವೆ ಆಗೋ ಪ್ರಸ್ತಾಪ ತಂದಾಗ ನಾನು ಒಪ್ಕೊಂಡಿದ್ದೆ. ಆದರೆ ಅಮ್ಮ ಹೇಳಿದಾಗೆ ನನ್ನ ಬಗ್ಗೆ ನಿವೇದಿತಾ ಅವ್ರ ಮನಸ್ಸಲ್ಲಿ ಯಾವ ಥರ ಅಭಿಪ್ರಾಯ ಇದೆ ಅಂತ ನನಗೆ ಕೊನೆಗೂ ಅರ್ಥನೇ ಆಗಲಿಲ್ಲ. ಆದರೆ ನನಗೆ ಅರ್ಥ ಆಗಿದೆ. ನಿವೇದಿತಾ ಒಪ್ಕೊಳ್ಳದೇ ಇರಲಿ, ಅವಳ ಮನಸ್ಸಲ್ಲಿ ಇನ್ನೂ ದೇವಾನಂದೇ ಇದ್ದಾರೆ. ಅದಕ್ಕೆ ನಿವೇದಿತಾ ಮತ್ತೆ ಮದುವೆ ಆಗೋದಕ್ಕೆ ಆಸಕ್ತಿ ತೋರಿಸಲಿಲ್ಲ. ನಿವೇದಿತಾ, ನನ್ನ ಮಾತು ಕೇಳಮ್ಮ.
ನೀನು ದೇವಾನಂದ್ ಡೈವೋರ್ಸ್ಗೆ ಅಪ್ಲೈ ಮಾಡಿದ್ದಕ್ಕೆ ನಿಮ್ಮದೇ ಆದ ವೈಯಕ್ತಿಕ ಕಾರಣಗಳಿರ್ಬೋದು. ಅದಾದಮೇಲೂ ನೀವಿಬ್ಬರು ಕಾಂಪ್ರಮೈಸ್ ಆಗೋದಕ್ಕೆ ಬೇಕಷ್ಟು ಸಂದರ್ಭಗಳು ಬಂದಿದ್ವು ಅಂತ ಕಾಣುತ್ತೆ. ಆದರೆ ನೀನು ನನ್ನ ಮಗನ ಜೊತೆ ಸ್ನೇಹದಿಂದ ಓಡಾಡ್ತಾ ಇದ್ದಿ ಅನ್ನೋ ಕಾರಣಕ್ಕೆ ನಿಮ್ಮಿಬ್ಬರ ಮಧ್ಯೆ ಕಾಂಪ್ರಮೈಸ್ ಆಗಿರಲಿಕ್ಕಿಲ್ಲ. ಒಂದು ರೀತಿಯಿಂದ ನನ್ನ ಮಗ ನಚಿಕೇತೆ ನಿಮ್ಮಿಬ್ಬರ ಮಧ್ಯೆ ಕಾಂಪ್ರಮೈಸ್ ಆಗೋದಕ್ಕೆ ಅಡ್ಡಿ ಅದ ಅಂತ ಅನಿಸುತ್ತೆ. ಈಗ ನನ್ನ ಮಗನಿಗೂ ಬೇರೆ ಹುಡುಗಿ ಜೊತೆ ಮದುವೆ ಫಿಕ್ಸ್ ಆಗಿದೆ. ನೀನು ಯಾಕೆ ಈಗ ದೇವಾನಂದ್ ಅವ್ರ ಜೊತೆ ಕಾಂಪ್ರಮೈಸ್ ಆಗಬಾರ್ದು? ಒಂಟಿಯಾಗಿ ಬದುಕೋದು ತುಂಬ ಕಷ್ಟ ನಿವೇದಿತಾ, ಅರ್ಥ ಮಾಡ್ಕೊ. ನನಗೆ ನಚಿಕೇತ್ಗೆ ಈ ಊರಿನಲ್ಲಿ ತುಂಬ ಹತ್ತಿರದವರು ಅಂದರೆ ನೀವೇ. ಹಾಗಾಗಿ ಈ ವಿಷಯನ ಮೊದಲು ನಿಮಗೆ ಹೇಳೋಣ ಅಂತ ಅನ್ನಿಸ್ತು. ಮೋಸ್ಟ್ಲಿ ಬರೋ ಜುಲೈನಲ್ಲಿ ಎಂಗೇಜ್ಮೆಂಟ್ ಇಟ್ಕೋತೀವಿ. ನೀವು ಖಂಡಿತ ಬರಬೇಕು. ಆಗ ಇನ್ನೊಮ್ಮೆ ಬಂದು ಕರಿತೀನಿ, ಬರಬೇಕು. ನಮಸ್ಕಾರ. ನಿವೇದಿತಾ ಅವರೇ, ಸ್ನೇಹಿತನಾಗಿ ನಿಮ್ಮ ಹತ್ರ ಒಂದು ವಿಚಾರ ಮಾತಾಡ್ಬೋದಾ? ಹೇಳಿ. ನೋಡಿ ನಿವೇದಿತಾ ಅವರೇ, ನೀವು ತುಂಬ ಒಳ್ಳೆಯವರು, ಬುದ್ಧಿವಂತರು, ನಿಮ್ಮ ಜೀವನನ ನೀವೇ ರೂಪಿಸ್ಕೊಳ್ಳೋ ಸಾಮರ್ಥ್ಯ ಇರೋರು. ಈ ವಿಚಾರಕ್ಕೆ ನಾನು ನಿಮ್ಮನ್ನ ತುಂಬ ಗೌರವಿಸ್ತೀನಿ ನಿವೇದಿತಾ ಅವರೇ. ಆದರೆ ಒಂದು ವಿಚಾರನ ನಿಮಗೆ ನಾನು ಮನವರಿಕೆ ಮಾಡಿಕೊಡ್ಬೇಕು. ನೋಡಿ, ನಾವು ವೃತ್ತಿ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಿರ್ಬೋದು, ಆದರೆ ನಮ್ಮದೇ ಆದ ಒಂದು ವೈಯಕ್ತಿಕ ಜೀವನ ಅನ್ನೋದಿರಬೇಕು, ಒಂದು ಕುಟುಂಬ ಅನ್ನೋದಿರಬೇಕು. ಆಗಲೇ ನಾವು ಜೀವನದಲ್ಲಿ ನೆಮ್ಮದಿ ಕಂಡ್ಕೊಳ್ಳೋಕ್ಕೆ ಸಾಧ್ಯ, ಸಾರ್ಥಕತೆಯನ್ನು ಅನುಭವಿಸೋದಕ್ಕೆ ಸಾಧ್ಯ. ಮನುಷ್ಯ ಅಂದಮೇಲೆ ಯಾರೂ ಪರ್ಫೆಕ್ಟ್ ಅಲ್ಲ. ಹಾಗೆ ದೇವಾನಂದ ಸ್ವಾಮಿಯವರು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಿರಬಹುದು. ಆದರೆ ದೇವಾನಂದ್ ಅವರು ಮೂಲತಃ ಕೆಟ್ಟವರಲ್ಲ. ದೇವಾನಂದ್ ಅವರು ಡ್ರಿಂಕ್ಸ್ ಮಾಡಿ ಹಿಂದೆ ಒಂದು ಸರಿ ನನಗೆ ಫೋನ್ ಮಾಡಿ ಅಸಭ್ಯವಾಗಿ ಮಾತಾಡಿದರು. ನನ್ನ ಮೇಲೆ ಹಲ್ಲೆ ಮಾಡಿಸೋ ಮಟ್ಟಕ್ಕೂ ಹೋಗಿದ್ರು. ಆದರೂ ಅವ್ರ ಪರವಾಗಿ ನಾನು ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಆಶ್ಚರ್ಯ ಆಗಬಹುದು. ಹಿಂದೆ ದೇವಾನಂದ್ ಅವರು ಆ ರೀತಿ ನನ್ನ ಜೊತೆ ನಡ್ಕೊಂಡಾಗ ನನ್ನ ಮನಸ್ಸಿಗೂ ಬೇಸರ ಆಗಿತ್ತು. ಆದರೆ ಈಗ ಅದನ್ನು ನಾನು ಯೋಚನೆ ಮಾಡಿ ನೋಡಿದಾಗ ದೇವಾನಂದ್ ಅವರು ನನ್ನ ವಿಚಾರದಲ್ಲಿ ಆ ಥರ ನಡ್ಕೊಂಡಿದ್ರಲ್ಲಿ ಯಾವುದೇ ತಪ್ಪಿದೆ ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ದೇವಾನಂದ್ ಅವರು ಆ ಥರ ನಡ್ಕೊಂಡಿದ್ದಕ್ಕೆ ಕಾರಣ ನಿಮ್ಮ ಮೇಲೆ ಅವ್ರಿಗಿರೋ ಪ್ರೀತಿ. ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ನಿವೇದಿತಾ. ನಿಮ್ಮ ಜೀವನದಲ್ಲಿ ಬೇರೆ ಯಾರೂ ಬರೋದು ಅವ್ರು ಇಷ್ಟಪಡೋದಿಲ್ಲ. ಅದಕ್ಕೆ ನಾನು ನಿಮ್ಮ ಜೊತೆ ಸ್ನೇಹದಿಂದ ಓಡಾಡೋದನ್ನು ನೋಡಿ ಅಪಾರ್ಥ ಮಾಡಿಕೊಂಡು ಕುಡಿದು ನನಗೆ ಫೋನ್ ಮಾಡಿ ಅಸಭ್ಯವಾಗಿ ಮಾತಾಡೋ ಮಟ್ಟಕ್ಕೆ ಹೋದರು. ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆದರೆ ಅವ್ರು ಖಂಡಿತ ಸಂತೋಷ ಪಡ್ತಾರೆ. ನಿಮ್ಮ ಮನಸ್ಸಿನಲ್ಲೂ ಅವ್ರ ಬಗ್ಗೆ ಬೆಟ್ಟದಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಆ ಪ್ರೀತಿನ ಮನಸ್ಸಲ್ಲೇ ಮುಚ್ಚಿಟ್ಕೊಳ್ಳದೆ ದೇವಾನಂದವ್ರ ಮುಂದೆ ಹೇಳಿ. ನಿಮ್ಮಿಬ್ಬರ ಜೀವನ ಖಂಡಿತ ಮೊದಲಿನ ಥರ ಸರಿ ಹೋಗುತ್ತೆ. ಸ್ನೇಹಿತ ಅನ್ನೋ ಸಲಹೆಯಿಂದ ನಾನು ಇಷ್ಟೆಲ್ಲ ಮಾತಾಡಿದೆ. ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ನಾನು ಇಷ್ಟೆಲ್ಲ ಮಾತಾಡಿದ್ದಕ್ಕೆ ನಿಮ್ಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನಿವೇದಿತಾ ಅವರೇ. ನಾನೇನು ಬರ್ತೀನಿ. ನಮಸ್ಕಾರ.